ಭದ್ರಾವತಿ. ನನ್ನ ಮಗನ ಹೆಸರು ಕಿರಣ್ ಕುಮಾರ ವಿ ಅಂತ. ಅವ್ನು ಪೇಂಟಿಂಗ್ ಕೆಲ್ಸಕ್ಕೆ ಹೋಗ್ತಾಯಿದ್ದ, ಡಿಗ್ರಿ ಓದ್ತಾಯಿದ್ದ. ಇನ್ನು ಮನೆ ಖರ್ಚಿಗೇನೋ ಇಲ್ಲ ಅಂದ್ಬಿಟ್ಟು ಅಮ್ಮ ಪೇಂಟಿಂಗ್ ಕೆಲ್ಸಕ್ಕೆ ಹೋಗ್ತೀನಿ ಅದಕ್ಕೂ ಹೋಗ್ತಾಯಿದ್ದ. ಯಾರ ಜೊತೆಗೂ ಹೋಗ್ತಾ ಇರಲಿಲ್ಲ. ಸಂಜೆ ಆದರೆ ಇನ್ನು ಸ್ವಲ್ಪ ಸರ್ಕಲ್ಗೆ ಬಂದು ಟೀ ಕುಡ್ಕೊಂಡು ಬರ್ತೀನಮ್ಮ ಅಂತ ಬಂದು ಅವನು ಫ್ರೆಂಡಿನ ಜೊತೆ ಟೀ ಕುಡ್ಕೊಂಡು ಬಂದಿದ್ದಂತೆ. ಅವನು ಬಟ್ಟೆ ಬದಲಾಯಿಸ್ಕೊಂಡು ಬಂದಮೇಲೆ ಏನೋ ಆ ಹುಡುಗಿದು ಏನು ಗಲಾಟೆ ಆಯಿತು, ಇವನು ಅದಕ್ಕೂ ಸಂಬಂಧ ಇಲ್ಲ. ಹಂಗಾಗಿ ಅವ್ರ ಫ್ರೆಂಡಿಗೇನೋ ಹೊಡೆದಿದ್ದಾರಂತೆ, ಇವ್ನ ಜೊತೇಲಿ ಇದ್ದಂತೆ. ಇವನಿಗೂ ಹಾಕ್ಬೇಕಂತ ಸುಮ್ಮನೆ ನಿಂತಿರೋ ಅವನಿಗೆ ಫಸ್ಟ್ ಅವ್ರ ಮಾವನಿಗೆ ಹಾಕಿದ್ಮೇಲೆ ನಮ್ಮ ಹುಡುಗ ಇದ್ದಿದ್ದಕ್ಕೆ ನಮ್ಮ ಹುಡುಗನಿಗೂ ಚುಚ್ಚಿಬಿಟ್ಟಿದ್ದಾರಂತೆ. ಇವನು ಅವ್ನ ಫ್ರೆಂಡೇ ಅಲ್ವಾ ಅಂತ. ಅವ್ನಿಗೂ ಇವ್ರಿಗೂ ಸಂಬಂಧನೇ ಇಲ್ಲ, ಅವ್ರ ಜೊತೆಗೂ ಹೋಗಿಲ್ಲ, ಸುಮ್ಮನೆ ಜೊತೇಲಿ ನಿಂತಿರೋವನಿಗೆ ಹೊಡೆದಿದ್ದಾರಂತೆ. ನಮ್ಮ ಹುಡುಗನಿಗೂ ದ್ವೇಷ ಏನೂ ಇರಲಿಲ್ಲ. ಅವ್ರಿಗೆ ನಮ್ಮ ಹುಡುಗನ ಫ್ರೆಂಡ್ ಸೂರಿ ಮೇಲೆ ದ್ವೇಷ ಇತ್ತಂತೆ. ಆ ತಮಿಳೂರಿಗೆ ಕೆಂಚ, ಶಶಿ, ಪ್ರಸನ್ನ ಅಂಥವ್ರಿಗೆ ಅವ್ರಿಗೆ ದ್ವೇಷ ಇತ್ತಂತೆ ಆ ಸೂರಿ ಮೇಲೆ. ಅಮ್ಮ ಸೂರಿಗೆ ಹೊಡಿಬೇಕು ಅಂದ್ಕೊಂಡಿದ್ದಾರೆ ಕಣಮ್ಮ ಅಂತ. ನನ್ನ ಮಗನಿಗೆ ಈ ಥರ ಮಾಡ್ತಾರಂತ ನನಗೆ ಗೊತ್ತಿರಲಿಲ್ಲ, ಹುಷಾರಾಗಿರ್ಬೇಕಮ್ಮ ಅಂತ ಹೇಳ್ದೆ. ಅವ್ನಿಗೆ ಹೊಡಿಬೇಕಂತ ಕಾಯ್ತಾ ಇದ್ದಾರೆ ಕೆಂಚ, ಶಶಿ ಅವರೆಲ್ಲ, ಕಮಲಮ್ಮನ ಮೊಮ್ಮಕ್ಕಳು ಅವರೆಲ್ಲ. ಒಂದೇ ಫ್ಯಾಮಿಲಿ ಅವರೇ 5 ಜನ ಏನಿದ್ದಾರೆ. ಅವ್ರು ಹೊಡಿಬೇಕು ಅಂದ್ಕೊಂಡಿದ್ದಾರೆ ಅಂತ ಹೇಳ್ದೆ ಅಷ್ಟೇ. ಟೀ ಕುಡ್ದು ರಂಗಪ್ಪ ಸರ್ಕಲ್ಗೆ ಬಂದಿದ್ದಾರಂತೆ. ಆ ಸೂರಿಗೆ ಮಚ್ಚಿಂದ ಕಾಲಲ್ಲಿ ಹೊಡೆದಿದ್ದಾರಂತೆ. ಇವ್ನು ಕೆಳಗಡೆ ಬಿದ್ದೋಗ್ಬಿಟ್ಟಿದ್ದಾನೆ. ಇವನು ಸೂರ್ಯ ಅವ್ರ ಮಾವ ನಿಂತಿದ್ನಲ್ಲ, ಇಬ್ಬರಿಗೂ ಹೊಡೆದು ಬೀಳಿಸ್ಬಿಟ್ಟಿದ್ದಾರೆ. ಅಷ್ಟೇ ಗೊತ್ತಿರೋದು ನಮಗೆ. ಅವ್ರ ಮನೆಯವರು ಇವ್ರ ಮನೆಯವರು ಕಾಂಟ್ಯಾಕ್ಟೇ ಇಲ್ಲ. ಅವ್ರಿಗೂ 3ನೇ ವ್ಯಕ್ತಿ ಬಂದು ಹಂಗೆ ಮಾಡಿರೋದು. ಏನೂ ಇಲ್ಲ. ಅವ್ರ ಹುಡುಗಿ ಕಡೆಯವರು, ಹುಡುಗನ ಕಡೆಯವರು ಯಾರೂ ಬಂದಿಲ್ಲ ಮಾತಾಡೋಕ್ಕೆ. ನಮ್ಮ ಮನೆಯವ್ರು ಕರೆದ್ರಂತೆ, ಅದು ಸಂಘದಲ್ಲಿ ಇದ್ದಾರಂತೆ. ಬಾ ಮಾವ ನೀನು ಅಂದಿದ್ದಕ್ಕೆ, ಇಲ್ಲಪ್ಪ ಹುಡುಗಿ ಮನೆಯವರು ಹುಡುಗನ ಮನೆಯವ್ರು ನೀವು ಮಾತಾಡ್ಕೊಂಡು ನಾವು ಇದಕ್ಕೆ ತಲೆ ಹಾಕಲ್ಲ ಅಂತ ನಮ್ಮ ಮನೆಯವ್ರ ಮನೆಗೆ ಬಂದುಬಿಟ್ಟಿದ್ದಾರೆ. ನಮ್ಮ ಮನೆಯವ್ರ ಮನೆಗೆ ಬಂದ್ಬಿಟ್ಟಲ್ಲಿ ನಮ್ಮ ಹುಡುಗ ಹಿಂಗೆ ಹೋಗಿದ್ದಾನಲ್ಲ, ಕೆಲಸ ಮುಗಿಸ್ಕೊಂಡು ಸರ್ಕಲ್ಗೆ ಹೋದ್ನಲ್ಲ, ಟೀಗೆ ಕುಡ್ಕೊಂಡು ರಂಗಪ್ಪ ಸರ್ಕಲ್ಗೆ 7 ಗಂಟೆಗೆ ಬಂದಿದ್ದಾನಂತ. 7:15 ಘಟನೆ ಅಲ್ಲ ಮಾಡಿಬಿಟ್ಟಿದ್ದಾರೆ ಅಷ್ಟೊತ್ತಿಗೆಲ್ಲ. ಆವಾಗಲೇ ಇವ್ರು ಲಾಂಗು ಮಚ್ಚೆಲ್ಲ ಎತ್ಕೊಂಡು ತಿರುಗ್ತಾ ಇದ್ರಂತೆ. ಅಂದರೆ ಇವ್ರಿಗೆ ಮಾಡ್ತಾರಂತ ಗೊತ್ತಿರಲಿಲ್ವಂತೆ ಜನಕ್ಕೆ. ಅಲ್ಲೆಲ್ಲ ಸುತ್ತಾಡ್ತಾ ಇದ್ರಂತೆ ಅವ್ರು ಆವಾಗಲೇ ರಂಗಪ್ಪ ಸರ್ಕಲಲ್ಲಿ ಹಿಡ್ಕೊಂಡು. ಅವರೆಲ್ಲ ಟೈಮಿಂಗ್ಸ್ ನೋಡ್ಕೊಬಿಟ್ಟಿದ್ದಾರೆ, ಎಷ್ಟು ಗಂಟೆಗೆ ಇವ್ರು ಬರ್ತಾರೆ, ಎಲ್ಲಿ ಹೊಡಿಬೇಕಂದ್ಬಿಟ್ಟು ಸರ್ಕಲಲ್ಲಿ ಆರ್ಚ್ ಹತ್ರನೇ ಮಾಡಿದ್ದಾರೆ ಅವರು. ಪ್ರೀ ಪ್ಲ್ಯಾನಾಗೆ ಮಾಡಿರೋದು ಅವರು. ಏನೋ ನಮಗೂ ಅವ್ರಿಗೇನು ದ್ವೇಷ ಇಲ್ಲ ಸರ್, ಒಂದೇ ಬೀದಿಲೇ ಇದ್ವು ಅಷ್ಟೇ. ಆ ಸೂರಿ ಮೇಲೆ ಏನು ದ್ವೇಷ ಇತ್ತು ಅವ್ರಿಗೆ ಗೊತ್ತಿರಬೇಕು. ಅದೇ ಏರಿಯಾದವರೇ, ತಮಿಳವರು ಅವರು. ಇಲ್ಲ ಅವ್ನು ನಮ್ಮ ಜನನೇ. ಚೆನ್ನಾಗಿದ್ದ ಅವನು. ಎಲ್ಲರ ಹತ್ರನೂ ಹುಡುಗರ ಜೊತೆ ಎಲ್ಲರ ಹತ್ರ ಎಲ್ಲಾದರೂ ಕೆಲಸ ಅಂದ್ರೆ ಅವ್ನು ಚೆನ್ನಾಗಿ ಹೋಗಿ ಎಲ್ಪ್ ಮಾಡೋವನು. ಬೇರೆಯವ್ರಿಗೆಲ್ಲ ಹೋಗಿ ಜೊತೆಯಲ್ಲಿದ್ದು. ಅವನಿಗೂ ಒಳ್ಳೆ ಬುದ್ಧಿನೇ ಇದ್ದಿದ್ದು, ಕೆಟ್ಟ ಬುದ್ಧಿ ಇರಲಿಲ್ಲ. ಅವನಿಗೆ ಸ್ವಲ್ಪ ಓದ್ತಾ ಇದ್ದ, ಬರೆಯೋದು ಅದೆಲ್ಲ ಬರ್ತಾಯಿಲ್ಲ. ನಮ್ಮ ಕಿರಣನಿಗೆ ಬರ್ತಾಯಿತ್ತಲ್ಲ, ಇವ್ನ ಜೊತೆಗೆ ಹಾಕ್ಕೊತಾ ಇದ್ದ. ನಮ್ಗೆ ಗೊತ್ತಿಲ್ಲ, ಬಾರ ನೀನು ಕಂಪ್ಲೇಂಟ್ ಅದು ಬರಿಬೇಕಂದ್ರೆ ಬಾ ನಮ್ಮ ಜೊತೆಲ್ಲ ಅಂತ ಇವ್ನು ಕರ್ಸೋರು ಪೊಲೀಸವ್ರೇನೋ. ನಮ್ಮ ಕಿರಣನ ಕರ್ಕೊಂಡು ಹೋಗೋರು. ಓದು ಬರೋ ಎಲ್ಲ ಚೆನ್ನಾಗಿತ್ತು. ಒಂದು ಕಂಪ್ಲೇಂಟ್ ಅರ್ಜಿ ಬರಿಬೇಕಂದ್ರೆ ನಮ್ಮ ಕಿರಣನಿಗೆ ಹೇಳ್ತಾ ಇದ್ದ ಸೂರಿ. ಹೆಂಗೆ ಬರಿಬೇಕು ಮ್ಯಾಟ್ರ್ ಹೇಳ್ಕೊಡ್ಬೇಡ ಅಂತ. ಅದಷ್ಟಂದೇ ಅವ್ನು ಹೆಲ್ಪ್ ಮಾಡ್ತಾ ಇದ್ದಿತ್ತು. ಇನ್ಯಾವುದಕ್ಕೂ ಎಂಟ್ರ್ ಆಗ್ತಾ ಇರಲಿಲ್ಲ ಅವ್ನು ಇದರಲ್ಲಿ. ಟಾರ್ಗೆಟ್ ಮಾಡಿ ಹೊಡೆದ. ಸೂರಿಗೆ ಹೊಡಿಬೇಕು ಅಂದ್ಕೊಂಡು ಸೂರ್ಯ ಅವ್ರ ಮಾವನಿಗೂ ನನ್ನ ಮಗನಿಗೆ ಹಾಕಿದ್ದಾರೆ. ಅವ್ರು ನಗರಸಭೆಯಲ್ಲಿ ಮೇಸ್ತ್ರಿ ಎಂಪ್ಲಾಯ್ಸ್, ಅವರು ಗೌರ್ಮೆಂಟ್ ಎಂಪ್ಲಾಯ್ಸ್ ಅವರು. ಅವ್ರ ಕೆಲಸದಲ್ಲಿ ಏನು ದ್ವೇಷ ಇತ್ತೋ ಅವು ಐನ ಮೇಲೆ ತುಂಬ ದಿವಸದಿಂದ ದ್ವೇಷ ಇತ್ತೇನೋ ಗೊತ್ತಿಲ್ಲ. ಕೆಲಸದ ಮೇಲೆ ಏನಾದರೂ ಇರುತ್ತಲ್ಲ, ಮೇಸ್ತ್ರಿ ಜೋರು ಮಾಡ್ದೆ, ಹಂಗೆ ಮಾಡ್ದೆ, ಹಿಂಗೆ ಮಾಡ್ದೆ ಅಂತ. ಹಾಗಾಗಿ ಅವನ ಮೇಲೂ ಸಿಟ್ಟಿತ್ತು ಅವ್ರಿಗೆ. ಅವ್ರ ಮೇಲೆ ಸಿಟ್ಟು ಅವ್ರೇನಾದರೂ ಮಾಡ್ಕೊಳ್ಳಿ. ನಮ್ಮ ಮಗ ಏನು ಮಾಡಿದ್ದ? ಅವ್ರು ಸುದ್ದಿಗೆ ಹೋಗಿದ್ನ ಇಲ್ವಲ್ಲ. ಅಮಾಯಕರ ಮೇಲೆ ಈ ಥರ ದಬ್ಬಾಳಿಕೆ ಮಾಡಿ ಜೀವ ಕಳ್ದಾಕ್ಬಿಟ್ರೆ ನಮ್ಮಂಥವ್ರ ಗತಿ ಹೆಂಗೆ? ನಮ್ಗೆ ಯಾರು ದಿಕ್ಕು? ಅವನೇ ದೊಡ್ಡವನಿದ್ದಿತ್ತು. ಯಾರು ಸುದ್ದಿಗೆ ಹೋಗ್ತಾಯಿಲ್ಲ, ಯಾರ ಕತೆಗೆ ಹೋಗ್ತಾಯಿಲ್ಲ. ಅಂದರೂ ಏರಿಯಾ ಕೌನ್ಸಿಲರ್ ಮಾತ್ರ ಅವ್ರಿಗೆ ಸಪೋರ್ಟ್ ಚೆನ್ನಾಗಿದ್ದ. ಕೊಂದ್ರಲ್ಲ ಆ ಹುಡುಗರು ಸಪೋರ್ಟ್ ಅವ್ನು ಚೆನ್ನಾಗಿದ್ದ. ಟೀಕು ಅಂತ. ಅವನು ಈಗ ಗೆದ್ದಿರೋದು 5 ವರ್ಷ ಆಯಿತು. 7ನೇ ವಾರ್ಡ್ಗೆ ಕೌನ್ಸಿಲರ್ ಆಗಿತ್ತು ಅವನು. ಅವ್ನು ಬಂದಿದ್ದಾನಲ್ಲ ಅವನೇ. ಧನಲಕ್ಷ್ಮಿ.